ಗಂಗಾವತಿ ನಗರದ ಶ್ರೀ ಶಂಕರ ಮಠದ ಶ್ರೀ ಶಾರದಾಂಬಾ ದೇಗುಲದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮಾಚರಣೆ ಮಾಡಲಾಯಿತು. ಶ್ರೀ ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯೆ ಮಾತನಾಡಿ, ಮನದ ಅಂಧಕಾರವನ್ನು ತೊಡೆದು ಹಾಕುವಲ್ಲಿ ಕಾರ್ತಿಕ ದೀಪೋತ್ಸವ ಅತ್ಯಂತ ಮಹತ್ವದಾಯಕವಾಗಿದೆ. ಕತ್ತಲು ಎಂಬುದು ಅಜ್ಞಾನದ ಸಂಕೇತವಾಗಿದ್ದು, ಅಂತಹ ಅಜ್ಞಾನವನ್ನು ದೀಪ ಹಚ್ಚುವುದರ ಮೂಲಕ ಬೆಳಕು ನೀಡುವ ಕಾರ್ಯ ಕಾರ್ತಿಕೋತ್ಸವದ ಉದ್ದೇಶವಾಗಿದೆ. ಕಳೆದ 8 ವರ್ಷಗಳಿಂದ ಶೃಂಗೇರಿಯ ಉಭಯ ಜಗದ್ಗುರುಗಳ ಅನುಗ್ರಹದ ಮೇರೆಗೆ ವಿವಿಧ ಸಮಾಜದ ಹಾಗೂ ವಿವಿಧ ಭಜನಾ ಮಂಡಳಿಗಳ ಮಹಿಳೆಯರಿಂದ ಶಂಕರ ಮಠದಲ್ಲಿ ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬರಲಾಗಿದೆ ಎಂದು ತಿಳಿಸಿದರು. ಧಾರ್ಮಿಕ ಸಮಾರಂಭದ ನೇತೃತ್ವವನ್ನು ವಹಿಸಿದ ಭೀಮ್ ಭಟ್ ಬಸಾಪಟ್ಟಣ ಮಾತನಾಡಿ, ಕಾರ್ತಿಕ ಮಾಸದ ದೀಪೋತ್ಸವಕ್ಕೆ ಸಂಪ್ರದಾಯ ಸೇರಿದಂತೆ ವೈಜ್ಞಾನಿಕ ಹಿನ್ನೆಲೆ ಹೊಂದಿದೆ. ಇನ್ನು ಮನುಷ್ಯನಲ್ಲಿ ಇರುವ ಅಜ್ಞಾನ ಅಂಧಕಾರ ಹೊಡೆದೋಡಿಸಿ ಸುಜ್ಞಾನವನ್ನ ಬೆಳಕನ್ನ ಶ್ರೀ ಶಾರದಾಂಬೆ ದೇವಿಗೆ ಸಮರ್ಪಿಸುವ ಸಂಕಲ್ಪ ಹೊಂದಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡಿಕಾರ್ ದಂಪತಿಗಳು ಸೇರಿದಂತೆ ಶಾರದಾ ಶಂಕರ ಭಕ್ತ ಮಂಡಳಿ ಇತರರು ಏಕಕಾಲಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಭಜನೆ, ಮಹಾಸಂಕಲ್ಪ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು, ವಿವಿಧ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು, ಮಕ್ಕಳು ದೀಪೋತ್ಸವ ಬೆಳಗಿ ಸಂಭ್ರಮಿಸಿದರು. ವರದಿ ಶರಣಪ್ಪ, ಗಂಗಾವತಿ, ಪ್ರಜಾಪವರ್ ನ್ಯೂಸ್. ಈ ಕಾರ್ತಿಕ ದೀಪೋತ್ಸವವನ್ನು ಮಾಡ್ತಾ ಇದ್ದೀವಿ. ಕಾರ್ತಿಕ ದೀಪೋತ್ಸವ ಅಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾರ್ತಿಕ ಮಾಸ ಯಾವಾಗಲೂ ಕತ್ತಲಿನಿಂದ ಕೂಡಿರ್ತದೆ. ಆ ಕತ್ತಲನ್ನು ಅಜ್ಞಾನಕ್ಕೆ ನಾವು ಹೋಲಿಸತಕ್ಕಂಥ ಒಂದು ವಿಚಾರ ಮೊದಲಾಗಿಂದ ಬಂದಿದೆ. ಅದರಲ್ಲಿ ನಾವು ದೀಪ ಬೆಳಗೋದ್ರ ಮೂಲಕ, ದೀಪ ಅಂತಂದರೆ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ನಾವು ದೀಪ ಪ್ರಜ್ವಲನೆ ಮಾಡಬೇಕು ಎಂಬುದೊಂದು ನಮ್ಮ ಹಿಂದಿನ ಅನಾದಿ ಕಾಲದಿಂದ ನಡೆದಂಥ ಒಂದು ನಮ್ಮ ಸನಾತನ ಧರ್ಮದಲ್ಲಿ ನಡೆದಂಥ ಒಂದು ಇದು ಪ್ರಯೋಗ ಅಂತಂದ್ರೆ ಯಾವುದೇ ಅದು ಮಾಡ್ತಾ ಬಂದಿದ್ದೀವಿ. ಅದನ್ನೇ ನಾವು ಎಲ್ಲ ನಮ್ಮ ಸನಾತನ ಧರ್ಮೀಯರು ಎಲ್ಲ ಕಡೆ ಈ ಕಾರ್ತಿಕ ಮಾಸದಲ್ಲಿ ದೀಪ ಪ್ರಚಲನೆ ಮಾಡ್ತಾರೆ. ಅದರಲ್ಲಿ ದೀಪ ಪ್ರಚಲನೆ ಮಾಡೋದ್ರಿಂದ ಈ ತಂಪು ಏನು ಕೋಲ್ಡ್ ಏನಿರ್ತದೆ ಅದು ಸ್ವಲ್ಪ ನಮಗೆ ಎಫೆಕ್ಟ್ ಆಗೋದಿಲ್ಲ. ಹೀಟ್ ಮಾಡಿಕೊಂಡ್ರೆ ಸರಿ ಆಗ್ತದೆ. ವೈಜ್ಞಾನಿಕವಾಗಿ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಇಂಥ ಕಾರ್ಯಕ್ರಮಗಳನ್ನು ಎಲ್ಲ ಸನಾತನ ಧರ್ಮದವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕೂಡ ಶೃಂಗೇರಿ ಶಂಕರ ಮಠದ ಪರವಾಗಿ ಕೂಡ ನಮ್ಮ ಶೃಂಗೇರಿಯಲ್ಲಿ ಕೂಡ ಲಕ್ಷಾಂತರ ದೀಪೋತ್ಸವವನ್ನು ಮಾಡ್ತೀವಿ. ಪ್ರತಿಯೊಂದು ಕಡೆ ಪ್ರತಿಯೊಂದು ಊರಲ್ಲಿ ಮಾಡ್ತಾರೆ. ಅದರಲ್ಲಿ ಕೂಡ ನಾವು ಇಲ್ಲಿ ಮಾಡ್ತೀವಿ. ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಶೃಂಗೇರಿ ಮಠ ಪ್ರಾರಂಭವಾಗಿ 8 ವರ್ಷಗಳಾದವು. ಗುರುಗಳು ಕೂಡ 2 ಸಾರಿ ಬಂದು ಹೋಗಿದ್ದಾರೆ. ಅಂದರೆ ನಮ್ಮ ಕಾರ್ಯಕ್ರಮಗಳು ಎಲ್ಲರ ಜೊತೆಗೂಡಿ ನಾವು ಮಾಡ್ತೀವಲ್ಲ, ಅದು ಒಂದು ನಮಗೆ ಸಂತೋಷ. ನೀವೆಲ್ಲ ಬರೋದು ಕೂಡ ನಮಗೆ ಭಾಳ ಸಂತೋಷದ ವಿಷಯ. ಇದು ಯಾವಾಗಲೂ ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಈ ಒಂದು ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ವಿಶೇಷವಾಗಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ನಮ್ಮ ಈ ಒಂದು ಟೀಮಿನ ಒಂದು ಪಾದರಸಂತಿರೋ ಶಕ್ತಿ ಅಂತಂದರೆ ನಮ್ಮ ರಾಘವೇಂದ್ರ ಅಳವಂಡಿಕರ್ ಅವರ ದಂಪತಿಗಳನ್ನು ಕೂಡ ನಾನು ಕರಿತಾ ಇದ್ದೀನಿ. ಅದರ ಜೊತೆಗೆ ಈ ಸಾರಿ ನಮಗೆ ದಸರೆಯಲ್ಲಿ ಕೈಕೊಟ್ಟ ನಮ್ಮ ಭೀಮಸೇನ್ ಭಟ್ ಸಿಂದಗಿ, ಯಾಕಂದರೆ ನೀವೆಲ್ಲ ಎಲ್ಲ ಕಡೆ ಹೋದಲ್ಲೆಲ್ಲ ಕೇಳ್ತೀರಿ, ಒಂದು ಪ್ರತಿಯೊಂದು ಕೇಳ್ತೀರಿ. ಅವರು ಇವತ್ತು ಬಂದ್ದಾರೆ. ಅವರ ದಂಪತಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ದೀಪ ಪ್ರಜ್ವಲನೆ ಕಾರ್ಯಕ್ರಮಕ್ಕೆ ಆ 2 ದಂಪತಿಗಳು ದಯವಿಟ್ಟು ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋ ಕಾರಣ ಏನಂದ್ರೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ಜ್ಞಾನ ರೂಪವಾದ ಜ್ಯೋತಿಯನ್ನು ಯಾವ ರೀತಿ ಬೆಳಗ್ತದೆ ಆ ರೀತಿ ನಮ್ಮ ಜೀವನ ಬೆಳಗಲಿ ಅಂತ. ಅಜ್ಞಾನ ಅಂದ್ರೆ ನಮ್ಮಲ್ಲಿ ಏನಾದರೂ ಯಾವ್ದಾದ್ರು ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಎಲ್ಲರೂ ಸರ್ವಜ್ಞರಲ್ಲ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ದೀಪ ಹೆಂಗೆ ಪ್ರಜ್ವಾಲನೆ ಮಾಡುತ್ತೆ, ಆ ಪ್ರಜ್ವಾಲನೆ ಮಾಡತಕ್ಕಂಥ ಪ್ರತೀಕವಾಗಿ ನಾವು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಬೇಕು ಅಂತ ಶಾಸ್ತ್ರ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ. ಮತ್ತು ಈ ಮಾಸದೊಳಗೆ ದೀಪಾರಾಧನೆ ಮಾಡೋದ್ರಿಂದ ಆಕ್ಚುಲಿ ಒಬ್ರು 365 ಬತ್ತಿಯಿಂದ ದೀಪ ಹಚ್ಚಬೇಕು ಅಂತ ಶಾಸ್ತ್ರ.
ಅಂದ್ರೆ ಮನೆಯೊಳಗೆ ಏನೋ ಅನಾನುಕೂಲ ಆಗಿ ಅಥವಾ ಹೆಣ್ಮಕ್ಳದ್ದೇನೋ 3 ದಿನ ರಜಾ ಇರುತ್ತೆ, ಆ ರಜಾದೊಳಗೆ ದೀಪಾರಾಧನೆ ಮಾಡಿರೋದಿಲ್ಲ, ಅವರು ದೇವ್ರ ಮನೆಗೆ ಹೋಗೋದಿಲ್ಲ. ಆ ತಪ್ಪುಗಳು ಆಗ್ಬಾರ್ದು, ಅದರಿಂದ ಏನಾದ್ರೂ ದೋಷಗಳು ಉಂಟಾಗಬಾರ್ದು ಅನ್ನೋದ್ರಿಂದ ಈ ಕಾರ್ತೀಕ ಮಾಸದೊಳಗೆ 365 ಬತ್ತಿಯಿಂದ ದೀಪ ಹಚ್ಚಬೇಕು ಅಂತ ಶಾಸ್ತ್ರಕಾರ ಹೇಳಿದ್ದಾರೆ. ಯಾಕೆ ಅಂದ್ರೆ ಇಡೀ ದಿನ ಇಡೀ ವರ್ಷನೂ ನಾವು ದೀಪಾರಾಧನೆ ಮಾಡಿದ ಪುಣ್ಯ ಬರುತ್ತೆ ಅಂತ ಶಾಸ್ತ್ರ. ಆದ್ರಿಂದ ಮುಂದಿನ ವರ್ಷ ಬರ್ಬೇಕಾದ್ರೆ 365 ಬಟ್ಟಿನ ಒಂದು ಕಟ್ ಮಾಡ್ಕೊಂಡು ನೀವು ಬಂದು ದೀಪಾರಾಧನೆ ಮಾಡಿ, ಅದು ಬಹಳ ವಿಶೇಷ. ಈ ವರ್ಷ ಗೊತ್ತಿಲ್ಲ, ನೀವು ಹೇಳ್ಬಿಟ್ರೆ ಈಗ ಹೆಂಗ್ ರೆಡಿ ಮಾಡೋದು ಅಂತ ನನ್ ಬೈಬೇಡಿ, ಮುಂದಿನ ವರ್ಷಕ್ಕೆ. ಆದ್ರಿಂದ ಪ್ರತಿ ವರ್ಷನೂ ಇದೇ ರೀತಿ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಒಬ್ರು ನಾವು ಚೆನ್ನಾಗಿ ಮನೆಯೊಳಗೆ ಇದ್ಬಿಟ್ರೆ ಇಡೀ ಸಂಸಾರ ಚೆನ್ನಾಗಿರುತ್ತೆ. ಅವರು ಜ್ಞಾನ ಜ್ಯೋತಿಯನ್ನು ಬೆಳೆದಕ್ಕಂಥವ್ರು. ನಮ್ಮ ಸಮಾಜವನ್ನು, ಸನಾತನ ಧರ್ಮವನ್ನು ಮುಂದಕ್ಕೆ ತರಬೇಕಂದ್ರೆ ಯಾರಂದ್ರೆ ಇವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಹೋಗ್ಬಿಡ್ತಾರೆ, ದುಡಿಯಕ್ಕೆ ಹೋಗ್ಬಿಡ್ತಾರೆ. ಮನೆಯನ್ನು ಕಾಪಾಡ್ತಕ್ಕಂಥವ್ರು ಈ ಮಾತ್ರೆಯರೇ. ಆದ್ದರಿಂದ ದಯಮಾಡಿ ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡಿ. ಗೋ ದೀಪ ದೇವಿ ರೂಪಸ್ಥಂ ಕರ್ಮಸಾಕ್ಷಿಕ್ಯ ವಿಘ್ನಗತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ತಂ ಸುಸ್ಥಿರೋ ಭವ. ಶುಭಂ ಭವತ ಕಲ್ಯಾಣಿ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಅಂತ ಶಾಸ್ತ್ರ. ಆ ದೀಪ ಆರಾಧನೆ ಮಾಡೋದ್ರಿಂದ ಏನು ಬರುತ್ತೆ ಅಂದ್ರೆ, ಈಗಿನ ಮಕ್ಕಳು ಕೇಳ್ತಾರೆ, ಏನಮ್ಮ ಸುಮ್ಮನೆ ಎಣ್ಣೆ ವೇಸ್ಟ್, ಅದೇ ಒಂದಿಷ್ಟು ಒಗ್ಗರಣೆ ಮಾಡಿದ್ರೆ ಎನ್ಕೋ ಬರ್ತಿತ್ತು ಅಂತ. ಅವ್ರಿಗೆ ಹೇಳಿ ನೀವು ಶುಭಂ ಭವತ ಕಲ್ಯಾಣಿ, ಆ ದೀಪ ಹಚ್ಚೋದ್ರಿಂದ ಪ್ರತಿನಿತ್ಯ ಶುಭ ಉಂಟಾಗುತ್ತೆ. ಆರೋಗ್ಯಂ ಧನ ಸಂಪದ, ಆರೋಗ್ಯ ಮತ್ತು ಧನ ಸಂಪತ್ತನ್ನು ಆ ದೀಪ ನಮಗೆ ಕೊಡುತ್ತೆ. ಶತ್ರು ಬುದ್ಧಿ ವಿನಾಶಾಯ, ಸುಮ್ಮನೆ ಒಬ್ಬರ ಮೇಲೆ ಸಿಟ್ಟಿಗೆ ಹೇಳ್ತೀವಿ ಈ ಕಾರಣಕ್ಕೆ. ಈ ಕಾಲದಲ್ಲಿ ಏನೋ ಕಲಿಯುಗದ ಪರಿಣಾಮನ ಏನೋ ಗೊತ್ತಿಲ್ಲ, ಒಂದು ಸಣ್ಣ ಕಾರಣಕ್ಕೂ ಕೂಡ ಇನ್ನೊಬ್ಬರ ಮೇಲೆ ದ್ವೇಷ ಸಾಧನೆ ಮಾಡ್ತೀವಿ. ಆ ದ್ವೇಷ ಸಾಧನೆಗೆ ಕಾರಣ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ. ಆದ್ರಿಂದ ಆ ಭಗವಂತ ನಮಗೆ ಆ ಇರ್ತಕ್ಕಂಥ ಅಜ್ಞಾನವನ್ನು ತೊಳೆದು, ಎಲ್ಲರೂ ನಮ್ಮವರು, ದ್ವೇಷ ಮಾಡ್ತಕ್ಕಂಥಷ್ಟು ನಮಗೆ ಆಯುಷ್ಯ ಭಗವಂತ ಕೊಟ್ಟಿಲ್ಲ. ಎಲ್ಲರನ್ನೂ ಪ್ರೀತಿ ಮಾಡೋಣ. ಈಗ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಯಾರೂ ಸಂಬಂಧವಿಲ್ಲ, ಯಾರು ಸಂಬಂಧಿಗಳೆಲ್ಲ ಯಾರೂ ಇಲ್ಲ, ಎಲ್ಲರೂ ಒಟ್ಟಿಗೆ ಬಂದು ಮಾಡೋದ್ರಿಂದ ಅದ್ರದ್ದು ಫಲನೇ ಜಾಸ್ತಿ. ಇಲ್ಲಿ ಬಂದು ನೀವು ಹೋಗಿದ್ರೆ ಆ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಕುಟಿಯ ಹೋಗುತ್ತೆ. ಆದ್ರಿಂದ ಇವತ್ತಿನ ದಿವಸ ಕಾರ್ತಿಕ ಮಾಸದಲ್ಲಿ ಒಂದು ಸಂಕಲ್ಪ ಮಾಡೋಣ, ಯಾರ ಮೇಲೂ ದ್ವೇಷ ಮಾಡೋದು ಬೇಡ. ಅವರು ನಮ್ಗೆ ಹೊಡಿಲಕ್ಕೆ